ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸ್ನೇಹಿತರೆ, ಇವತ್ತು ನಾನು ಒಂದು ಅದ್ಭುತವಾಗಿರುವಂಥ ಶಕ್ತಿಶಾಲಿಯಾಗಿರುವಂಥ ಶ್ರೀ ಲಲಿತಾ ಪಂಚವಿಂಶತಿ ನಾಮವನ್ನು ಹೇಳ್ಕೊಡಕೊಂತೀನಿ. ಈ ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಪಠನೆ ಮಾಡೋದ್ರಿಂದ, ನಿಯಮಿತವಾಗಿ ಪಠನೆ ಮಾಡ್ಕೊತ ಬಂದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸ್ತೈತಿ, ರೋಗಗಳನ್ನು ಗುಣಪಡಿಸ್ತೈತಿ ಮತ್ತು ಅಕಾಲಿಕ ಮರಣವನ್ನು ತಡೀತೈತಿ. ನಮಗೆ ಭಯ ಇರ್ತೈತಲ್ಲ ಅಕಾಲಿಕ ಮರಣದ್ದು, ಅದು ದೂರ ಆಗ್ತೈತಿ ಸ್ನೇಹಿತರೆ. ಜೀವನದೊಳಗೆ ಐಶ್ವರ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ಹೆಚ್ಚು ಮಾಡ್ತೈತಿ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಹೇಳ್ಕೊತ ಬಂದ್ರೆ. ಮತ್ತು ಜ್ಯೋತಿಷದ ಪ್ರಕಾರ ಗ್ರಹ ದೋಷಗಳಿಂದ ಉಂಟಾಗುವಂಥ ತೊಂದರೆಗಳನ್ನು ಕಡಿಮೆ ಮಾಡ್ತಿದ್ದಂಥ ಈ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ, ಮತ್ತು ದುಷ್ಟ ಶಕ್ತಿಗಳಿಂದ, ಶತ್ರುಗಳ ಕಾಡಾಟದಿಂದ ಮತ್ತು ಅಪಘಾತಗಳಿಂದ ರಕ್ಷಣೆ ಮಾಡ್ತಿದ್ದಂಥ. ಮೊನ್ನೊಬ್ರು ಯಾರೋ ಕೇಳಿದ್ರು, ನಮ್ಗೆ ಶತ್ರುಗಳ ಕಾಟ ಭಾಳ ಐತಿ, ನನ್ನ ಅತ್ತಿಗೆ ಮನೆಯವರು ನಂಗೆ ಭಾಳ ಕಾಟ ಕೊಡಕ್ಕೆ ಕುಂತಾರ ಅಂಥವ್ರು ಇಂಥ ಒಂದು ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಪಠನೆ ಮಾಡ್ಕೊತ ಬಂದ್ರೆ ನಿಮ್ಗೆ ಯಾರ ಶತ್ರುಗಳ ಭಯನೂ ಇರೋದಿಲ್ಲ ಸ್ನೇಹಿತರೆ. ಆಮೇಲೆ ನಮ್ಮ ಮನೋ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವಂತ. ಭಕ್ತಿಯಿಂದ ಪ್ರತಿನಿತ್ಯವಾಗಿ ಈ ಸ್ತೋತ್ರವನ್ನು ಯಾರು ಪಠಿಸ್ತಾರ, ದೇವಿ ಅನುಗ್ರಹದಿಂದ ಬೇಡಿದ ವರಗಳನ್ನೆಲ್ಲ ಈಡೇರಿಸ್ತಾವಂತ ಆ ತಾಯಿ. ಅಷ್ಟಂತ ಅದ್ಭುತವಾಗಿರುವಂಥ ಒಂದು ಸ್ತೋತ್ರ. ಬೆಳಗ್ಗೆ ಸ್ನಾನ ಆದ ತಕ್ಷಣ ಹೇಳ್ಕೊರಿ, ಇಲ್ಲಾಂದ್ರೂ ಸಾಯಂಕಾಲನೂ ಸ್ನಾನ ಮಾಡಿಕೊಂಡೇ ಈ ಒಂದು ಸ್ತೋತ್ರವನ್ನು ಪಠಿಸಬೇಕು ಸ್ನೇಹಿತರೆ. ಯಾಕಂದ್ರೆ ದೇವಿ ಒಂದು ಸ್ತೋತ್ರ ಅಂದ್ರೆ ಅದ್ಭುತವಾಗಿರುವಂಥ ಶಕ್ತಿಶಾಲಿ ಸ್ತೋತ್ರಗಳಾಗಿರ್ತವೆ. ಹಾಗಾಗಿ ನಾವು ಯಾವಾಗ ಬೇಕಾವಾಗ ಸ್ತೋತ್ರವನ್ನು ಪಠನೆ ಮಾಡೋ ಹಾಗಿಲ್ಲ. ಹಾಗಾಗಿ ಬೆಳಗ್ಗೆನೇ ಎದ್ದ ತಕ್ಷಣ, ಸ್ನಾನ ಆದ ತಕ್ಷಣ ಒಂದು 2-3 ನಿಮಿಷ ಅಷ್ಟ ಆಗ್ತೈತಿ. ಬಹಳ ಸರಳವಾದಂಥ ಸ್ತೋತ್ರ. ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಒಂದು ಇಷ್ಟಾರ್ಥವನ್ನು ತಾಯಿ ಹತ್ರ ವ್ಯಕ್ತಪಡಿಸಿ, ನಾನು ಇಂಥ ಒಂದು ಆಸೆಯನ್ನು ಈಡೇರಿಸು ತಾಯಿ ಅಂತ ಕೇಳಿಕೊಂಡು ಪಠನೆ ಮಾಡಿರಿ. ಸಾಕಷ್ಟು ಸ್ತೋತ್ರಗಳನ್ನು ಹೇಳಿರ್ತೀನಿ, ನಿಮ್ಗೆ ಯಾವ ಸ್ತೋತ್ರ ಚಲೋ ಅನ್ನಿಸ್ತೈತಿ ಆ ಸ್ತೋತ್ರವನ್ನು ಪಠನೆ ಮಾಡಿರಿ. ಎಲ್ಲವನ್ನು ಹೇಳಬೇಕಂತಿಲ್ಲ, ಯಾಕಂದರೆ ಎಲ್ಲವನ್ನು ಹೇಳೋಕೆ ನಮಗೆ ಟೈಮ್ ಸಿಗೋಂಗಿಲ್ಲ. ಹಾಗಾಗಿ ನಿಮಗೆ ಯಾವುದು ಇಷ್ಟ ಅಥವಾ ನಿಮ್ಮ ಆರಾಧ್ಯ ದೈವ ಯಾವುದು, ಆ ಒಂದು ಸ್ತೋತ್ರವನ್ನು ನೀವು ಪಠನೆ ಮಾಡಂತ ಹೇಳ್ತೀನಿ. ಬರೀ ಸ್ತೋತ್ರ ಯಾವ ಥರ ಇರ್ತಂತ ನೀವು ನೋಡ್ಕೊಂಡು ಹೇಳಿ ಆ ತಾಯಿಯ ಕೃಪೆಗೆ ಪಾತ್ರರಾಗ್ರಿ ಸ್ನೇಹಿತರೆ. ಶ್ರೀ ಲಲಿತಾ ಪಂಚವಿಂಶತಿ ನಾಮ ಸ್ತೋತ್ರ. ಅಗಸ್ತ್ಯ ಉವಾಚ ವಾಜೀವಕ್ತ್ರ ಮಹಾಬುದ್ಧೇ ಪಂಚವಿಂಶತಿ ನಾಮಭಿಃ ಲಲಿತಾ ಪರಮೇಶಾನ್ಯಾ ದೇಹಿ ಕರ್ಣರಸಾಯನಂ. ಹಯಗ್ರೀವ ಉವಾಚ ಸಿಂಹಾಸನೇಶಿ ಲಲಿತಾ ಮಹಾರಾಜ್ಞಿ ಪರಾಂಕುಶಾ ಚಾಪಿನಿ ತ್ರಿಪುರಾ ಚೈವ ಮಹಾತ್ರಿಪುರಸುಂದರಿ. ಸುಂದರಿ ಚಕ್ರನಾಥಾ ಚ ಸಾಮ್ರಾಜ್ಞಿ ಚಕ್ರಿಣಿ ತಥಾ ಚಕ್ರೇಶ್ವರಿ ಮಹಾದೇವಿ ಕಾಮೇಶಿ ಪರಮೇಶ್ವರಿ. ಕಾಮರಾಜಪ್ರಿಯ ಕಾಮಕೋಟಿಕಾ ಚಕ್ರವರ್ತಿನಿ ಮಹಾವಿದ್ಯಾ ಶಿವಾನಂಗವಲ್ಲಭ ಸರ್ವಪಾಟಲಾ. ಕುಲನಾಥಾಂ ನಾಯಾನಾಥ ಸರ್ವಾಂ ನಾಯ ನಿವಾಸಿನಿ ಶೃಂಗಾರನಾಯಿಕಾ ಚೇತಿ ಪಂಚವಿಂಶತಿ ನಾಮಭಿಃ. ಸ್ತುವಂತಿ ಯೇ ಮಹಾಭಾಗಾಂ ಲಲಿತಾಂ ಪರಮೇಶ್ವರೀಂ ತೇ ಪ್ರಾಪ್ನುವಂತಿ ಸೌಭಾಗ್ಯಮಷ್ಟೌ ಸಿದ್ಧಿರ್ಮಹದಶ್ಯಃ. ಇತಿ ಶ್ರೀ ಬ್ರಹ್ಮಾಂಡಪುರಾಣೇ ಲಲಿತೋಪಾಖ್ಯಾನೆ ಅಷ್ಟಾದಶೋಧ್ಯಾಯೇ ಶ್ರೀ ಲಲಿತಾ ಪಂಚವಿಂಶತಿ ನಾಮ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸರಳವಾಗಿರುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಸ್ತೋತ್ರ. ತಪ್ಪದೆ ನೀವು ಎಲ್ಲರೂ ಹೇಳ್ಕೊಂಡು ಆ ತಾಯಿ ಕೃಪೆಗೆ ಪಾತ್ರ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿ ಆಗೋಣ ಅಂತ.